ನಗರಸಭೆ ವ್ಯಾಪ್ತಿಯ ಹಳೆ ಟೌನ್ನ ಶಾನುಭೋಗರ ಬೀದಿ ಮತ್ತು ಪಾವಗಡ ರಸ್ತೆಯ ಶ್ರೀ ಗುರು ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಕಾನೂನು ವಿರುದ್ಧವಾಗಿ ಶೌಚಾಲಯದ ಮಲವನ್ನ ಮನುಷ್ಯರಿಂದ ತೆಗೆಸಿದ ಹಿನ್ನೆಲೆಯಲ್ಲಿ 2 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಚಳ್ಳಕೆರೆ ನಗರದ ಹಳೆ ಟೌನ್ ಶಾನುಭೋಗರ ಬೀದಿಯಲ್ಲಿರುವ ರುದ್ರಮುನಿಸ್ವಾಮಿ ತಮ್ಮ ವಾಸದ ಮನೆಗೆ ಅಳವಡಿಸಿರುವ ಮಲದ ಗುಂಡಿಯನ್ನ ಯಂತ್ರೋಪಕರಣ ಬಳಸದೆ ಅವೈಜ್ಞಾನಿಕವಾಗಿ ಪರಿಶಿಷ್ಟ ಜಾತಿಯವರಿಂದ ಸ್ವಚ್ಛಗೊಳಿಸಿದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಜಿಲ್ಲಾ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಸಾಪಾಯಿ ಕರ್ಮಚಾರಿಗಳ ಸೇವಾ ಸಮಿತಿ ದೂರು ನೀಡಿದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು. ಇನ್ನು ಘಟನೆ ನಡೆದ ಸ್ಥಳಕ್ಕೆ ಡಿವೈಎಸ್ಪಿ ಬಿಟಿ ರಾಜಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರುದ್ರಸ್ವಾಮಿ ಇತರೆ 5 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ನಗರಸಭೆಯ ಕಂದಾಯ ನಿರೀಕ್ಷಕ ಓ ಮಂಜುನಾಥ್ ದೂರು ನೀಡಿರುತ್ತಾರೆ. ಮತ್ತೊಂದು ಪ್ರಕರಣದಲ್ಲಿ ಪಾವಗಡ ರಸ್ತೆಯ ಗುರು ರಾಘವೇಂದ್ರ ಕಲ್ಯಾಣ ಮಂಟಪದ ಆವರಣದಲ್ಲಿರುವ ಮಲದ ಗುಂಡಿಯನ್ನ ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ರಂಗಸ್ವಾಮಿ ಬಿದ್ದು ಮೃತಪಟ್ಟಿದ್ದು ಕಲ್ಯಾಣ ಮಂಟಪದ ಮಾಲೀಕ ಜೆ ಗುರು ವೀರನಾಯಕರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಕಂದಾಯ ನಿರೀಕ್ಷಕ ಕೆ ಗುರುಪ್ರಸಾದ್ ದೂರು ನೀಡಿದ್ದು ಪಿಎಸ್ಐ ಕೆ ಸತೀಶ್ ನಾಯಕ್ 2 ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ. ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಬಿಟಿ ರಾಜಣ್ಣ ಸೇರಿದಂತೆ ನೈರ್ಮಲ್ಯ ಇಂಜಿನಿಯರ್ ಸೇರಿದಂತೆ ನಗರಸಭೆಯ ಕಂದಾಯ ನಿರೀಕ್ಷಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.